ಓಹ್ ಮೊದಲ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಮತ್ತೆ ಅಪ್ಡೇಟ್ ಬರ್ತಾನೆ ಇದೆ. ಹೌದು, ಇವತ್ತು 3 ಅಪ್ಡೇಟ್ ಬಂದಿದೆ. ಓಕೆ, ವಿಡಿಯೋ ಮೊನ್ನೆ ಬಿಡಬೇಕಂದಿದೆ, ಸ್ವಲ್ಪ ಇಲ್ಲಿ ಮನೆ ವರ್ಕ್ ಇತ್ತು, ಅದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ, ಏನಪ್ಪ ಇಷ್ಟೊಂದು ಅಪ್ಡೇಟ್ ಬಿಡ್ತೀರಾ? ಯೂಟ್ಯೂಬ್ ಮ್ಯಾನೇಜರ್ ಏನೋ ಚೇಂಜ್ ಆಗಿದ್ದಾರಂತೆ, ಹಳೆ ಅಪ್ಡೇಟ್ ಬೇರೆ ಪೆಂಡಿಂಗ್ ಇತ್ತು, ಎಲ್ಲ ಸೇರಿ ಒಟ್ಟಿಗೆ ಬಿಡ್ತಾ ಇದ್ದಾರೆ. ಅಪ್ಡೇಟ್ ಮೇಲೆ ಅಪ್ಡೇಟ್ ಬರ್ತಾ ಇದೆ. ಬನ್ನಿ, ಈ ಒಂದು ಅಪ್ಡೇಟಿಂದ ನಮ್ಗೆ ಲಾಭ ಎಷ್ಟು, ನಷ್ಟ ಎಷ್ಟು, ಮತ್ತು ನನಗೆ ಈ ಅಪ್ಡೇಟಿಂದ ಏನೇನು ಅನುಕೂಲ ಇದೆ, ಅನಾನುಕೂಲಗಳಿದೆ ಅಲ್ವಾ, ತಿಳ್ಕೊಲೇಬೇಕು. ಅಪ್ಡೇಟ್ಗಳು ನೋಡೋದ್ರಿಂದ ನಮ್ಮ ಯೂಟ್ಯೂಬ್ ಫೀಚರ್ಸ್ಗಳು ಹೆಂಗೆ ಚೇಂಜ್ ಆಗ್ತಿದೆ ಅನ್ನೋದು ನಮಗೆ ಬೆಸ್ಟ್ ಗೊತ್ತಾಗಬೇಕು, ಯೂಟ್ಯೂಬರ್ ಆಗೋದವ್ರಿಗೆ. ಆಮೇಲೆ ತಾನೇ ಆ ಫೀಚರ್ಸ್ನ ನಾವು ಯೂಸ್ ಮಾಡೋಕ್ಕಾಗೋದು. ಬನ್ನಿ ಏನು ಅಂತ ಕೇಳೋಣ. ಏನು ಬರ್ತದೆ ಅಪ್ಡೇಟು? 3 ಅಪ್ಡೇಟು, ಅಪ್ಡೇಟ್ ಮೇಲೆ ಅಪ್ಡೇಟು. ಈ ತಿಂಗಳಲ್ಲಿ ನಾವು ಏನಾದ್ರು ಇದು 5ನೇ ವಿಡಿಯೋನ 4ನೇ ವಿಡಿಯೋನ ಆಗಲೇ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ವಾ, ಒಂದು ತಿಂಗಳಿಂದ ಅಪ್ಡೇಟ್ ಮಾಡಿರೋದು. ಆಗಲೇ ಒಂದು 25-35 ಅಪ್ಡೇಟ್ ಮೇಲೆ ಬಂದ್ಬಿಟ್ಟಿದೆ ಅಲ್ವಾ, ಮೇನ್ ಅಪ್ಡೇಟ್ಗಳು. ಏನು ಅಪ್ಡೇಟ್ ಬರುತ್ತೆ ಈಗ ಮೊದಲನೇ ಅಪ್ಡೇಟ್ ಬಗ್ಗೆ ಮಾತನಾಡೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಏನ್ ಮಾಡ್ತಿದ್ರೆ ಯೂಟ್ಯೂಬರ್ ಟೆಸ್ಟ್ ಮಾಡ್ತಿದ್ರೆ ಏನೋ ಸ್ವೈಪೇಬಲ್ ಫೀಡ್ ಲೇಔಟ್ ನ. ಏನೀಗ ನಾವು ಸ್ಕ್ರೀನ್ ತೋರಿಸಿ ನೋಡ್ತಾ ಇರ್ಬೋದಲ್ಲ, ಈಗ ಶಾರ್ಟ್ ಪ್ಲೇ ಆಗ್ತಿದೆ ಅಂತ ಅಂದ್ರೆ ನಾವು ರೈಟ್ ಗೆ ಸ್ಕ್ರಾಲ್ ಮಾಡ್ರೆ ನಮ್ ಚಾನಲ್ ಓಪನ್ ಆಗುತ್ತೆ. ಆ ತರ ಒಂದು ಫೀಡ್ ತರ್ತಾ ಇರುವಂತದ್ದು. ಓಕೆ, ಚೆನ್ನಾಗಿದೆ, ನಂಗಂತೂ ಇಷ್ಟ ಆಯ್ತು ಅಪ್ಡೇಟ್. ಚಾನಲ್ ಓಪನ್ ಆಗುತ್ತೆ, ಚಾನಲ್ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗ್ಬೋದು. ಆಮೇಲೆ ಇನ್ನೂ ಶಾರ್ಟ್ಸ್ ಹಾಕಿರ್ತಿರಲ್ಲ, ಒಳ್ಳೆ ಶಾರ್ಟ್ಸ್ ಹಾಕಿರ್ತಿರಲ್ಲ, ಒಳ್ಳೆ ಶಾರ್ಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕಿರ್ತಿರಲ್ಲ, ಎಲ್ಲ ಓಪನ್ ಆಗುತ್ತೆ. ಆಮೇಲೆ ಅವರು ನೋಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲ ಎಂಗೇಜ್ ಆಗ್ತಾರೆ. ಒಳ್ಳೆ ಅಪ್ಡೇಟ್ ಇದು, ನಂಗಂತೂ ತುಂಬಾ ಇಷ್ಟ ಆಯ್ತು, ಚೆನ್ನಾಗೈತೆ, ಇಷ್ಟ ಆಯ್ತು ನಂಗೆಲ್ಲ. ಎಲ್ಲ ಚೆನ್ನಾಗಿ ಕ್ಲಿಯರ್ ಮಾಡಿದಾರಂತೆ, ಯೂಟ್ಯೂಬರ್ ಟೆಸ್ಟ್ ಮಾಡ್ತಿದಾರಂತೆ. ಇದು ಟಿವಿಗೂ ತರ್ತಾರಂತೆ ಈ ಫೀಚರ್ ನೆಕ್ಸ್ಟ್. ಓಕೆ, ಟೆಸ್ಟಿಂಗ್ ನಡೀತಾ ಐತೆ, ಆದ್ರೆ ಮೊಬೈಲ್ಗೆಲ್ಲ ತಂದ್ಬಿಟ್ಟವ್ರಂತೆ. ಓಕೆ, ಒಳ್ಳೆ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ನಂಗಂತೂ ತುಂಬಾ ಇಷ್ಟ ಆಯ್ತು. ಆಲ್ರೆಡಿ ಈಗ iOS, ಆಂಡ್ರಾಯ್ಡ್ ಎಲ್ಲ ಅರ್ಲಿ ಆಕ್ಸೆಸ್ ಎಲ್ಲ ಕೊಟ್ಟಿದ್ದಾರೆ. ಆಲ್ರೆಡಿ ಬಂದು ಇದೆ ಆಕ್ಸೆಸ್. ಇದು ಒಳ್ಳೆ ಅಪ್ಡೇಟ್ ಇದೆ, ನಂಗಂತೂ ಇಷ್ಟ ಆಯ್ತು. ಈ ಅಪ್ಡೇಟ್ ಬಂದ್ಬಿಟ್ಟು ಯಾವಾಗ ಮೇ 7ನೇ ತಾರೀಕಿದು ರಿಲೀಸ್ ಆಗಿರುತ್ತೆ. ಓಕೆ, ಈಗೀಗ ಎಲ್ಲರಿಗೂ ಏನೋ ಸಿಗ್ತಾರ ಈ ಫೀಚರ್. ಚೆನ್ನಾಗಿತ್ತು, ಇಷ್ಟ ಆಯ್ತು ನಂಗೆ. ನೆಕ್ಸ್ಟ್ ಬಂದ್ಬಿಟ್ಟು 2ನೇ ಅಪ್ಡೇಟ್ ಕ್ಯೂ ರೆಕಮೆಂಡೇಶನ್ಸ್. ಅಂದ್ರೆ ಈಗ ಪ್ರೀಮಿಯಂ ಯೂಸರ್ಸ್ ಏನೇನ್ ಮಾಡ್ತಾರೆ, ವಿಡಿಯೋ ನೋಡ್ತಾರೆ. ಈಗ ನನ್ನ ವಿಡಿಯೋ ನೋಡಿದಾಗ ಇಷ್ಟ ಆದ್ರೆ, ಜಾಸ್ತಿ ಎಂಗೇಜ್ ಆದ್ರೆ ಅದನ್ನ ನೀವು ಒಂದು ಸೆಪರೇಟ್ ಪ್ಲೇ ಲಿಸ್ಟ್ ಕ್ಯೂ ಅಂತ ಇರುತ್ತೆ, ಅಲ್ಲಿಗೆ ಹಾಕ್ಬಿಡುತ್ತೆ. ಅದು ಅಲ್ಲಿಗೆ ಹಾಕ್ತಾ ಹೋಗ್ತಾ ಇರ್ತದೆ. ಎಂತಕ್ಕಂತ ಅಂದ್ರೆ ಇಲ್ಲಿ ಮತ್ತೆ ನೋಡ್ಲಿ ವಿಡಿಯೋ ನೀವು ಅಂತ, ಅದು ಎಂಗೇಜ್ಡ್ ಆಗಿದ್ರೆ ನೀವು, ನನ್ನ ವಿಡಿಯೋ ಆಲ್ರೆಡಿ ಎಂಗೇಜ್ಡ್ ಆಗಿದ್ರೆ, ಸೊ ಅದು ಸೆಪರೇಟ್ ಆಗಿ ಒಂದು ಪ್ಲೇ ಲಿಸ್ಟ್ ಮಾಡಿ ಕ್ಯೂ ಅಂತ ಹಾಕ್ಬಿಡುತ್ತಲ್ಲ. ನಾವು ಜಸ್ಟ್ ಏನೋ ಕ್ಯೂ ಮಾಡೋಷ್ಟು ಬೇಡ, ಅಲ್ಲೇ ಹಾಕ್ಪಾಡುತ್ತೆ. ಏನೋ ಈ ಕ್ಯೂ ಆಗಿ ಹಾಕ್ತಿದೀವಿ, ಈ ನೆಕ್ಸ್ಟ್ ವಿಡಿಯೋ ಪ್ಲೇ ಆಗುತ್ತೆ ಅಂತ. ಸೊ ಇದರಿಂದ ಏನಾಗುತ್ತೆ, ಪ್ರೀಮಿಯಂ ಯೂಸರ್ಸ್ಗೆ ಏನ್ ಬೆನಿಫಿಟ್ ಅಂತ ಅಂದ್ರೆ, ಈಗ ನಿಮ್ ವಿಡಿಯೋ ನೋಡಿರ್ತಾರ ಅಂತಂದ್ರೆ ನಮ್ದೇ ರಿಲೇಟೆಡ್ ವಿಡಿಯೋಸ್ ಸಜೆಷನ್ ಮಾಡತ್ತೆ ಅವ್ರಿಗೆ. ಇದರಿಂದ ಯೂಟ್ಯೂಬ್ ಪ್ರೀಮಿಯಂ ಯೂಸರ್ಸ್ ಜಾಸ್ತಿ, ಏನೋ ನಮ್ ವಿಡಿಯೋ ಜಾಸ್ತಿ ನೋಡ್ರೆ ಡಬಲ್ ಅರ್ನಿಂಗ್ಸ್, ಏನೋ ನಾರ್ಮಲ್ ಯೂಸರ್ಸ್ ನೋಡೋಕ್ಕಿಂತ. ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಓಕೆ, ಚೆನ್ನಾಗೈತಿದ್ದು. ನೀವು ಮ್ಯಾನ್ಯುಯಲ್ ಆಗಿ ಹೋಗಿ ಕ್ಯೂಗೆ ರೆಕಮೆಂಡೇಶನ್ ಆಡ್ ಮಾಡೋ ಬದಲು ಅಲ್ಲೇ ಕ್ಯೂ ಆಗ್ಲಿ ಹಾಕ್ಬಿಡೋದು ಯೂಟ್ಯೂಬಿಗೆ. ಚೆನ್ನಾಗಿತ್ತು, ಇಷ್ಟ ಆಯ್ತು. 3ನೇ ಅಪ್ಡೇಟು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಇದ್ದು, ಎಲ್ಲಾರು ಕೇಳಿಸ್ಕೊಂಡ್ಲೇಬೇಕು. ಇಲ್ಲ ಅಂತ ನಿಮ್ ಚಾನಲ್ ಪಕ್ಕ ಡಿಮಾನಿಟೈಸ್ ಆಗುತ್ತೆ. ಏನು, ಯೂಟ್ಯೂಬ್ AFG ಅಂದ್ರೆ ಆಡ್ ಫ್ರೆಂಡ್ಲಿ ಕಾಂಟೆಂಟ್ ಗೈಡ್ಲೈನ್ಸ್ ಏನೋ ಚೇಂಜಸ್ ಮಾಡಿದ್ದಾರೆ. 2026 ಪಾಲಿಸಿ ಅಪ್ಡೇಟ್. ಈಗ ತಮ್ಮನೇಲಿ ಏನಾದ್ರು ನಂತರ ಮೈನರ್ ಅಂದ್ರೆ ಅಂಡರ್ 18 ಅಥವಾ ಮಗು ಅಳ್ತಾ ಇರೋದು, ಮಗು ಹಾಸ್ಪಿಟಲ್ ಬೆಡ್ ಅಲ್ಲಿ ಮಲಗಿರೋದು, ಬ್ಲಡ್, ಆಮೇಲೆ ಅಷ್ಟೇ ಅಲ್ಲ ಆನಿಮಲ್ಸ್ ಅಂದ್ರೆ ಪಪ್ಪಿ, ನಾಯಿ, ಬೆಕ್ಕು, ಈ ತರ ಒಂದು ಆನಿಮಲ್ಸ್ ಎಲ್ಲ ಏನೋ ರೆಸ್ಕ್ಯೂ ಮಾಡ್ತಾ ಇರೋದು, ಶೂಟ್ ಮಾಡ್ತಾ ಇರೋದು, ಹಂಟ್ ಮಾಡ್ತಾ ಇರೋದು, ಅಥವಾ ಅಳ್ತಾ ಇರೋದು, ಏನೋ ಒಂದು ಹೆಂಗಿರ್ಬೇಕಂತಂದ್ರೆ ಸ್ಟ್ರೆಸ್ ಎಲ್ಲ ಡಿಸ್ಟ್ರೆಸ್ ಅಂತ ಅಂದ್ರೆ ಈಗ ಮಕ್ಕಳು ಅಥವಾ ಅಂಡರ್ 18 ಚಿಲ್ಡ್ರನ್ ಎಲ್ಲ ಏನಾದ್ರು ಡಿಸ್ಟ್ರೆಸ್ಸು, ಅಳ್ತಾ ಇರೋದು, ಹರ್ಟು, ಇಂಜರ್ಡು, ಬ್ಲಡ್, ಇದು. ಮತ್ತೆ ಪೆಟ್ಸು, ಏನೋ ಏನಾದ್ರು ಪೆಟ್ಸು ಗಾಯ ಆಗ್ಬಿಟ್ಟಿದೆ ಅಂತ ವಿಡಿಯೋ ಮಾಡಾಕ್ಬಿಡುದು. ಏನೋ ಈ ತರ ಆಗ್ಬಿಟ್ಟಿದೆ ನೋಡಿ ನನ್ನ ಬೆಕ್ಕಗೆ, ಈ ತರ ಆಗ್ಬಿಟ್ಟಿದೆ ನನ್ನ ನಾಯಿಗೆ ನೋಡಿ ಅಂತ ವಿಡಿಯೋ ಮಾಡಾಕ್ಬಿಡ್ತೀರಾ. ತಮ್ಮನೇಲಿ ಏನ್ ತೋರಿಸ್ತೀರಾ, ಪೆಟ್ಸ್ ತೋರಿಸ್ತೀರಾ, ಅಳ್ತಾ ಇರೋದು, ಸ್ಯಾಡ್ ಮಾಡ್ಕೊಂಡಿರೋದು, ಅಥವಾ ಬ್ಲಡ್ ಏನಿದೆ ಗಾಯನೇ ತೋರಿಸ್ಬಿಡ್ತೀರಾ ನೀವು. ಹಂಗ್ ತೋರಿಸಿದ್ರೆ ನಿಮ್ಗೆ ಏನ್ ಬರುತ್ತೆ, ಆಡ್ ಫ್ರೆಂಡ್ಲಿ ಏನಿದೆ ಗೈಡ್ಲೈನ್ಸ್ ಫಾಲೋ ಮಾಡೋದಿಲ್ಲ. ಅದೇನೋ ಯೂಟ್ಯೂಬ್ ಆಡ್ಸ್ ಫ್ರೆಂಡ್ಲಿ ಕಂಟೆಂಟ್ ಪಾಲಿಸಿ. ಇದು ಫಾಲೋ ಮಾಡಿಲ್ಲ ಅಂತಂದ್ರೆ ಏನ್ ಮಾಡುತ್ತಿದ್ದು, ಇದು ಏನೋ ಡಿಮಾನಿಟೈಸ್ ಮಾಡಾಕ್ಬಿಡ್ತಾರೆ ನಿಮ್ ಚಾನಲ್, ಅಥವಾ $1 ಕೊಡ್ತಾರೆ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋಗೆ. ಬಿಕಾಸ್ ಯಾತಕ್ಕೆ ಈ ತರ ಒಂದ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಪಾಪ ಏನ್ ಮಾಡ್ಬಿಡ್ತಾರೆ, ಈಗ ವಿಡಿಯೋಸ್ ಬಂದ್ಬಿಟ್ಟಿದೆ ನೋಡಿದಾರ ಶಾರ್ಟ್ಸ್ ಅಲ್ಲಿ, ಹುಟ್ಟಿರೋ ಮಗು ಎದುರಲ್ಲಿ ಡ್ಯಾನ್ಸ್ ಆಡ್ತಾ ಇರೋದು, ಸ್ಮೈಲಿಂಗ್ ಫೇಸ್, ಡನ್ನು, ಈ ತರ ಏನೇನೋ ಮಾಡ್ತಾರೆ. ಈಗ ಬೆಳೆಸ್ಕೊಂಡು ಏನಾದ್ರು ಈ ತರ ಹಾಕ್ಬಿಡೋದು, ಅಳ್ತಾ ಇರೋದು, ಇಂಜೂರ್ಡ್ ಆಗಿರೋದು, ಈ ತರ ತುಂಬಾ ಆಗ್ತಿದೆ. ಓಕೆ, ನಮ್ ಫ್ಯಾಮಿಲಿ ತುಂಬಾ ಆ ತರ ಎಲ್ಲ ವಿಡಿಯೋಸ್ ನೋಡ್ತಾರಲ್ಲ ಮಕ್ಳ ಬಗ್ಗೆ ಎಲ್ಲ. ಓಕೆ,
ಆ ತರ ಏನಾದ್ರು ಮತ್ತೆ ಪೆಟ್ಸ್ ಬಗ್ಗೆ ಜಾಸ್ತಿ ತರ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಮಾಡ್ಬಿಡ್ತಾರೆ. ತಮ್ನೇಲೂ ಅಷ್ಟೇ, ತಮ್ನೇಲೂ ಚೆಕ್ ಮಾಡ್ತಾರೆ, ವಿಡಿಯೋದಲ್ಲೂ ಚೆಕ್ ಮಾಡ್ತಾರೆ ಫ್ರೆಂಡ್ಸ್, ಹುಷಾರಾಗಿರಿ. ಏನ್ ಮಾಡ್ಬಿಡ್ತಾರೆ, ತಮ್ನೇಲ್ ಹಾಕ್ಬಿಡ್ತಾರ. ಈಗ ಒಬ್ಬ ತಮ್ನೇಲ್ ಹಾಕ್ಬಿಡ್ತಾರೆ, ಏನೋ ಮಗಳು ತರದು ಅಥವಾ ನಾಯಿಗೆ ಏನಾದ್ರು ಗಾಯ ಆಗಿರೋದು, ಬೆಕ್ಕ ಏನಾದ್ರು ಗಾಯ ಆಗಿರೋದು, ಏನು CTR ಏನ್ ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ, ಏನೋ ಮಿಸ್ಲೀಡಿಂಗ್ ತಮ್ನೇಲ್ಸ್. ಇದು ಒಂದು ಮೇನ್ ಫ್ಯಾಕ್ಟರ್ ಆಗುತ್ತೆ ನಿಮ್ದು. ಮಿಸ್ಲೀಡಿಂಗ್ ತಮ್ನೇಲ್ಸ್ ಮಾಡ್ರೆ ಈ ತರ ಒಂದೇನೋ ಡಿಸ್ಟ್ರೆಸ್ ಇರೋದು, ಇನ್ಜೂರ್ಡ್ ಆಗಿರೋದು, ಈ ತರ ಎಲ್ಲ ಮಾಡ್ರಿ 200% ನಿಮ್ಮ ಚಾನಲ್ ಡಿಲೀಟ್ ಆಗೋ ಎಲ್ಲ ಸಾಧ್ಯತೆ ಇರ್ತವೆ, ಡಿಮಾನಿಟೈಸ್ ಆಗ್ತವೆ. ಮತ್ತೆ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋಗೆ $1 ಬರುತ್ತೆ. ಯೂಟ್ಯೂಬರ್ ಸ್ಟ್ರಿಕ್ಟ್ ರೂಲ್ಸ್ ತರ್ತಿದ್ದಾರೆ, ದಯವಿಟ್ಟು ಈ ತರ ವಿಡಿಯೋಸ್ ಮಾಡಕ್ ಹೋಗ್ಬಿಡಿ. ಮಕ್ಳು ವಿಡಿಯೋಸ್ ಮಾಡ್ಲೇಬೇಡಿ ಇನ್ಮೇಲೆ, ತುಂಬಾ ಅಂದ್ರೆ ತುಂಬಾ ರೂಲ್ಸ್ ಟೈಟ್ ಮಾಡ್ತಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನೋ ಈ ನಾಯಿ ಬೆಕ್ಕು ಬಗ್ಗೆ ಎಲ್ಲ ಮಾಡಬೇಡಿ. ಇನ್ನೊಂದು ಕಂಟೆಂಟ್ ಎಲ್ಲ ಬರುತ್ತೆ, ನಿಮ್ಮ ಓನ್ ಕಂಟೆಂಟ್ ಅಲ್ಲ ಅದು. ನಿಮ್ಮ ಏನೋ ನಿಮ್ ನಾಯಿ ಏನೋ ಮಾಡ್ತಿರುತ್ತೆ, ಏನೋ ಒಂದು ಆಟ ಆಡ್ತಾ ಇರುತ್ತೆ, ಅದನ್ನ ವಿಡಿಯೋ ಮಾಡಿ ರೆಕಾರ್ಡ್ ಹಾಕ್ಬಿಡೋದು. ಬೆಕ್ಕು ಆಟ ಆಡ್ತಿರುತ್ತೆ, ಏನವೆಲ್ಲ ಮಲಗಿರುತ್ತೆ, ಬೆಕ್ಕು ಕಿತ್ಲಾಡ್ತಿರುತ್ತೆ, ಇವೆಲ್ಲ ವೈಲೇಷನ್ ಪಾಲಿಸಿಲೇ ಬರೋದು. ಇದರಿಂದ ಇಂಥವೆಲ್ಲ ಹಾಕಕ್ ಹೋಗ್ಬಾರ್ದು ಬರತ್. ಈ ಒಂದು 3ನೇ ಪಾಲಿಸಿ ತುಂಬಾನೇ ಇಂಪಾರ್ಟೆಂಟ್. ಯಾವ್ದಾದ್ರು ಚಾನಲ್ ಮಾಡರ್ಜನ್ ಆಗುತ್ತೆ, ಮಾಡರ್ಜನ್ ಆಗಕ್ಕೆ ಮುಂಚೆ ಈ ಪಾಲಿಸಿನ ತಿಳ್ಕೊಳ್ಳಿ. ನೋಡಲ್ಲ, ಆಡ್ ಫ್ರೆಂಡ್ಲಿ ಪಾಲಿಸಿ ಅಲ್ವಾ, ಈ ಆಡ್ ಫ್ರೆಂಡ್ಲಿ ಪಾಲಿಸಿಲಿ ನೀವು ಈ ತರ ಎಲ್ಲ ವಿಡಿಯೋ ಮಾಡಂಗಿಲ್ಲ. ಚಾನಲ್ ಮಾಡರ್ಜನ್ ಆಗಿದ್ರೆ ನಿಮ್ ಚಾನಲ್ ಡಿಮಾಡರ್ಜನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸುಮ್ನೆ ಗಾಯ ಆಗ್ಬಿಟ್ಟಿದೆ ನೋಡಿ ಅಂತ ಪೆಟ್ಟಿಗೆ ಹಾಕ್ಬಿಟ್ಟೋದು, ಅದು ಗಾಯ ಆಗಿರೋದಂತ ಹೋಗಿ ರೆಸ್ಕ್ಯೂ ಮಾಡೋದು, ಆ ತರ ವಿಡಿಯೋ ಹಾಕ್ಬಿಟ್ಟು ಈಸ್ತೋಣ ಅಂತ ನೋಡೋದು, ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ, ಜನಕ್ಕೆ ಅರ್ಥ ಆಗ್ತಿದೆ. ಓಕೆ, ಆ ಥರ ವಿಡಿಯೋ ಮಾಡಾಕೋದ್ರಿಂದ ಅದು ನಿಮಗೆ ಏನಾಗುತ್ತೆ, $1 ಕೊಟ್ಟು ನಿಮ್ಮ ಚಾನಲ್ನ ಡಿಮಾನಿಟೈಸೇಷನ್ ಮಾಡ್ತಾ ಇದಾರಂತೆ. ನೋಡಿ ಯಾರೆಲ್ಲ ಈ ಥರ ಮಾಡ್ತಿದ್ದಾರೆ, ತುಂಬ ಜನ ಇದೆ. ನಮ್ಗೆ ಬೇಜಾನ್ ಚಾನಲ್ ಬಂದಿದೆ, ಬರೀ ಬೆಕ್ಕು ಇಟ್ಕೊಂಡೇ ವಿಡಿಯೋ ಮಾಡೋದು, ಬರೀ ನಾಯಿ ಇಟ್ಕೊಂಡೇ ವಿಡಿಯೋ ಮಾಡೋದು, ಈ ಥರ ಎಲ್ಲ ತುಂಬ ಚಾನಲ್ಗಳಿದೆ. ಮಾಡಿ ಹೇಳಿದ್ನೆಲ್ಲ ಸ್ಯಾಡ್ ಆಗಿರ್ಬಾರ್ದಂತೆ, ಈ ಥರ ಇರಬಾರ್ದು. ಜೊತೆಲಿ ನೀವು ಇರಬೇಕು. ಓಕೆ, ಜೊತೆಲಿ ನೀವು ಇದ್ದು ಮಾಡ್ತಿರೋ ವಿಡಿಯೋ ಅದಕ್ಕೆ ಹಿಂಸೆ ಕೊಡದೇ ಇರಬಾರ್ದು ಅಲ್ವಾ ಬರ. ಹಿಂಸೆ ತರ ಅದಕ್ಕೆ ಟಾರ್ಚರ್ ತರ ಇತ್ತು ಅಂದ್ರೆ ಏನೋ ಸ್ಟ್ರೈಕ್ ಬರುತ್ತೆ ವಿಡಿಯೋಗೆಲ್ಲ. ಏನೋ ಆನಿಮಲ್ ಅಬ್ಯೂಸ್ ಪಾಲಿಸಿ ಅಂತ, ಅಂದ್ರೆ ಏನೋ ಒಂದು ಆನಿಮಲ್ ಅಥವಾ ಒಂದು ಪ್ರಾಣಿನ ನೀವೇನ್ ಮಾಡ್ತಾ ಇದೀರಾ, ಅಬ್ಯೂಸ್ ಮಾಡ್ತಾ ಇದೀರಾ, ವೈಲೇಷನ್ ಮಾಡ್ತಾ ಇದೀರಾ ಅದ್ರ ಮೇಲೆ ಅಂತ ಅದಕ್ಕೂ ಸ್ಟ್ರೈಕ್ ಕೊಡ್ತಾರೆ. ಆಯ್ತಾ, ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ಏನಾದ್ರು ಒಳ್ಳೆ ಕಂಟೆಂಟ್ ಮಾಡ್ಕೊಂಡು ಹೋಗಿ. ಓಕೆನಾ, ಆಮೇಲೆ ನೋಡಿದ್ರೆ ಅದು ಚಾನಲ್ ಸ್ಕಿಪ್ ಮಾಡಿದ್ರೆ, ಶಾರ್ಟ್ ನೋಡ್ತಾರೆ, ಸೈಡಿಗೆ ತಳ್ಳಕ್ ಹೋದ್ರೆ ನಮ್ಮ ಚಾನಲ್ ಓಪನ್ ಅದು ಅಪ್ಡೇಟ್ ನಂಗೆ ತುಂಬ ಇಷ್ಟ ಇರುತ್ತೆ. 2 ಅಪ್ಡೇಟ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಅಪ್ಡೇಟ್ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡೋಣ. ಓಕೆ ಬಾ, ಹೋಪ್ ನೀವು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀರಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ ಮತ್ತು ಕಾಮೆಂಟ್ ಮಾಡ್ರೆ, ಇಷ್ಟೆಲ್ಲ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಈ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.